ಎಲ್ರಿಗೂ ನಮಸ್ಕಾರ. ಇದು ದೇವನಹಳ್ಳಿ ಏರ್ಪೋರ್ಟ್ ರೋಡು. ಇವಾಗ ಏರ್ಪೋರ್ಟ್ಗೆ ಡೈರೆಕ್ಟ್ ಮೆಟ್ರೋ ಆಗ್ತಿದೆ. ನಂದಿ ಬೆಟ್ಟದ ನಿಯರ್ ಬಂದ್ವಿ. ಆನಂದಗಿರಿ ಅಂತ ಕರಿತಾ ಇದ್ರು ಅಂತ 5,000 ಇದು ವಾಶ್ರೂಮ್ ಏನೋ ಅನ್ಕೊಂಡ್ಬಿಟ್ಟೆ. ಆಮೇಲೆ ಅದು ಕರೆಕ್ಟ್ ಕಾಣ್ತಾ ಇರಲಿಲ್ಲ. ಆಮೇಲೆ ನೋಡ್ತೀನಿ ಪೊಲೀಸ್ ಸ್ಟೇಷನ್. ಪೊಲೀಸ್ಗೆ ಏನಾದ್ರು ಕೊಟ್ಟಾಗಿದ್ರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PCB ಡೈರೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪ್ರೀವಿಯಸ್ ವೀಕು ನಂದಿ ಹಿಲ್ಸ್ಗೆ ಹೋಗಿದ್ವಿ. ಸೊ ನಂದಿ ಹಿಲ್ಸ್ ಪ್ರವಾಸ ಹೆಂಗಿತ್ತು ಅಂತ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜಾಸ್ತಿ ಟೈಮ್ ಮಾಡಿಬಿಡಿ, ಸೀದಾ ಬನ್ನಿ ವಿಡಿಯೋ ಹೋಗೋಣ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿಗೆ ಬಂದು ಎಷ್ಟೋ ವರ್ಷಗಳಾದರೂ ಕೂಡ ನಂದಿ ಬೆಟ್ಟ ನಾನು ನೋಡೋಕ್ಕಾಗಿರಲಿಲ್ಲ. ನೋಡಬೇಕು ಅಂತ ಎಷ್ಟೋ ಸತಿ ಅಂದ್ಕೊಂಡಿದ್ದೆ, ಬಟ್ ಪ್ಲ್ಯಾನ್ ಮಾಡೋದು ಮತ್ತು ಕ್ಯಾನ್ಸಲ್ ಮಾಡೋದು ಮತ್ತು ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಹಿಂಗೆ ಆಗೋಗಿತ್ತು. ಸೊ ನಾವು ಹೊರಡೋಣ ಅಂತ ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಅಂದರೆ ಮಾರ್ನಿಂಗು 4 o'clock ಹೋಗ್ಬಿಡೋಣ, ಅಲ್ಲಿ ಹೋಗೋ ಹೊತ್ತಿಗೆ 6 ಆಗುತ್ತೇನೋ, ನಿಧಾನಕ್ಕೆ ಹೋದರೆ ಆಯಿತು, ನೆಕ್ಸ್ಟ್ ಚೆನ್ನಾಗಿ ನೋಡ್ಬೋದು ಅಂತ. ಬಟ್ ಎದ್ದಿದ್ದು ಲೇಟ್ ಆಯಿತು. ನಾವು ಹತ್ತತ್ರ 9 ಗಂಟೆಗೆ ಬಿಟ್ವಿ ಹೆಬ್ಬಾಳ ಫ್ಲೇವರು. 9-9:15 ವೆದರು ಫುಲ್ ಮಳೆ ಇದ್ದಿದ್ದರಿಂದ ತುಂಬ ಕೋಲ್ಡಾಗಿ ಚಿಲ್ಲಾಗಿ ಇತ್ತು. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೊರಟ್ವಿ. ಸೊ ಗಾಡೀಲಿ ನಾನು ನನ್ನ ಫ್ರೆಂಡ್ಸ್ ಹೊರಟ್ವಿ. ಇದು ದೇವನಹಳ್ಳಿ ಏರ್ಪೋರ್ಟ್ ರೋಡು. ಇವಾಗ ಏರ್ಪೋರ್ಟಿಗೆ ಡೈರೆಕ್ಟ್ ಮೆಟ್ರೋ ಆಗ್ತಿದೆ, ಕನ್ಸ್ಟ್ರಕ್ಟ್ ಆಗ್ತಿರೋವಂಥ ಜಾಗ. ಸೊ ನಾವು ನಂದಿ ಬೆಟ್ಟದ ನಿಯರ್ ಬಂದ್ವಿ. ಇದಿರೋ ಅಂಥದ್ದು ಚಿಕ್ಕಬಳ್ಳಾಪುರದಲ್ಲಿ. ಬೆಂಗಳೂರಿಂದ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಆ ಚಿಕ್ಕಬಳ್ಳಾಪುರದಿಂದ ಒಂದು 10 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ಅಕ್ಕಪಕ್ಕ 1-2-3 ಹಳ್ಳಿಗಳಿದೆ. ಮುದ್ದೇನಹಳ್ಳಿ, ನಂದಿಹಳ್ಳಿ ಮತ್ತು ಕಣಿವೆ ನಾರಾಯಣಪುರ ಅಂತ. ಇದ್ರ ಮಧ್ಯದಲ್ಲಿ ನಂದಿ ಬೆಟ್ಟ ನೆಲೆಸಿದೆ. ನಂದಿ ಬೆಟ್ಟ ಅಂತ ಹೆಸರು ಏನಕ್ಕೆ ಬಂತು ಅಂತ ನಾನು ಸರ್ಚ್ ಮಾಡ್ತಾಯಿದ್ದೆ. ಏನಕ್ಕೆ ಬಂತು ಅಂದರೆ ಮೂಲ ಹೆಸರು ಅದ್ರದ್ದು ಆನಂದಗಿರಿ ಅಂತ ಕರಿತಾಯಿದ್ರು ಅಂತ. ಅಂದರೆ ಖುಷಿಯಾಗಿರುವಂಥ ಗಿರಿ, ಯಾವಾಗಲೂ ಸೌಂದರ್ಯದಾಯಕವಾಗಿ, ಪ್ರಕೃತಿ ಅಷ್ಟು ಖುಷಿ ಕೊಡುತ್ತೆ, ಸುಂದರವಾಗಿದೆ ಪ್ರಕೃತಿ, ಅದಕ್ಕೋಸ್ಕರ ಆನಂದಗಿರಿ ಅಂತ ಕರಿತಿದ್ರು. 1000 ವರ್ಷಗಳ ಹಿಂದೆ ಇದು ಒಂದು ನಂದಿ ದೇವಸ್ಥಾನ ಇದೆ, 1000 ವರ್ಷಗಳ ಹಿಂದೆದು. ಸೊ ಅದಕ್ಕೋಸ್ಕರ ಇದನ್ನ ನಂದಿ ಬೆಟ್ಟ, ನಂದಿ ಹಿಲ್ಸ್ ಅಂತ ಕರೀತಾರೆ. ಇದಕ್ಕೆ ನಂದಿ ದುರ್ಗ ಅಂತಲೂ ಕರೀತಾರೆ. ಯಾಕಂದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಆಳಿ ಇದ್ದರು. ಸೊ ಅವರು ಕೋಟೆ ಕಟ್ಟಿದ್ರು, ಅವರ ಅಂಡರ್ಗೆ ಬಂದಿರೋದ್ರಿಂದ ಇದನ್ನು ನಂದಿ ದುರ್ಗ ಅಂತಲೂ ಕರೀತಾಯಿದ್ರು. ಆಮೇಲೆ ಇನ್ನೊಂದು ಕತೆ ಹೇಳೋ ಪ್ರಕಾರ ಯೋಗಿ ನಂದೀಶ್ವರ ಎಂಬ ಋಷಿ ತಪಸ್ ಮಾಡಿದರು ಇಲ್ಲಿ. ಸೊ ಅದಕ್ಕೆ ನಂದಿ ಬೆಟ್ಟ ಅಂತ ಹೆಸರು ಬಂದಿದೆ ಅಂತ ಓದಿದೆ. ನಂದಿ ಬೆಟ್ಟ ಬಂದ್ಬಿಟ್ಟು 4851 ಅಡಿ ಎತ್ತರ ಇದೆ, ಅಂದರೆ ನಮ್ಮ ಸಮುದ್ರ ಮಟ್ಟಕ್ಕಿಂತ. ಸೊ ತುಂಬ ಚೆನ್ನಾಗಿರುವಂಥ ಬೆಟ್ಟ ಅಂತ ಹೇಳ್ಬೋದು. ಮತ್ತು ನಂದಿ ಬೆಟ್ಟ ಅಂತ ಹೇಳೋಕ್ಕೆ ಇನ್ನೊಂದು ರೀಸನ್ ಅಂದರೆ, ಸೊ ಬೆಟ್ಟನ ದೂರದಿಂದ ನೋಡಿದಾಗ ನಿಮಗೆ ಮಲಗಿರುವ ಋಷಭ ಅಂದರೆ ನಂದಿ, ಮಲಗಿರೋ ನಂದಿ ಥರ ಬೆಟ್ಟ ಕಾಣುತ್ತೆ ಅಂತ. ಸೊ ಹಂಗಾಗಿ ನಂದಿ ಬೆಟ್ಟ ಅಂತ ಕರೀತಾರೆ ಅಂತ ಒಂದಷ್ಟು ವಿಚಾರಗಳು ಗೊತ್ತಾಯಿತು. ಬಟ್ ಹೋಗೋ ರೋಡ್ಗಳು ನೋಡ್ತಾ ಇರ್ಬೋದು ನೀವು, ಎಷ್ಟು ನೀಟಾಗಿದೆ. ನಮ್ಮ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ನೀಟಾಗಿ ಮಾಡಿದ್ದಾರೆ ರೋಡು. ಅಂದರೆ ತುಂಬ ನೀಟಾಗಿದೆ, ಬಟ್ ತುಂಬ ನಿಧಾನ ಹೋಗಿ. ಯಾಕಂದರೆ ತುಂಬ ಕರ್ವ್ಸ್ಗಳಿರೋದ್ರಿಂದ ಕೆಲವರು ಸೈಕ್ಲಿಂಗ್ ಎಲ್ಲ ಮಾಡ್ತಾಯಿರ್ತಾರೆ ಮಾರ್ನಿಂಗು. ಕೆಲವರಲ್ಲಿ ಲೈಟ್ ಇರುತ್ತೆ, ಕೆಲವರು ಸೈಕಲಲ್ಲಿ ಲೈಟ್ ಇರಲ್ಲ. ಆ್ಯಂಡ್ ಬೈಕರ್ಸ್ ಇರ್ತಾರೆ ನೋಡಿ, ಆ ಕಡೆ ಈ ಕಡೆ ಹತ್ತುತ್ತಾ ಇರ್ತಾರೆ. ಸೊ ಕೆಲವು ವಾಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಸುತ್ತಮುತ್ತದವರು ಡೈಲಿ ಜಾಗ್ ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ನಾವೆಷ್ಟು ನಿಧಾನ ಹೋಗ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಅತಿ ಬೇಗ ತಿಥಿ ಬೇಗ ಅಂತ ದೊಡ್ಡವರೇ ಹೇಳಿದ್ದಾರೆ. ಅವಸರವೇ ಅಪಘಾತಕ್ಕೆ ಕಾರಣ. ಸೊ ನಾನು ತುಂಬ ನಿಧಾನನೇ ಹೋಗ್ತಾ ಇದ್ದೆ, ನೇಚರ್ನ ಸುತ್ತ ನೋಡಿಕೊಂಡು. ನನಗೆ 9 ಗಂಟೆಗೆ ಹೊರಟಿದ್ದು, ಹತ್ತತ್ರ ಅಲ್ಲಿಗೆ 10-10:30 ಅಲ್ಲಿದ್ದೀವಿ. ಬಟ್ ನಿಮಗೆ ವೆದರ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂದರೆ, ಏನೊಂದು 6 ಗಂಟೆ 7 ಗಂಟೆಲಿ ಇರಬೇಕನ್ನೋ ಟೈಮಿಂಗ್ಸ್ ಅನ್ನೋ ಥರ ಕಾಣಿಸ್ತಿದೆ. ಸೊ ಎಲ್ಲ ಆಲ್ಮೋಸ್ಟು ವೀಕೆಂಡ್ ಆಗಿದ್ದರಿಂದ ಆಲ್ಮೋಸ್ಟ್ ಜನ ಇದ್ದರು. ಎಲ್ಲ ಕಡೆ ಗಾಡಿ ನಿಲ್ಲಿಸ್ಕೊಂಡು ಪ್ರಕೃತಿ ಮಧ್ಯೆ ಗಾಡಿ ಹಾಕ್ಕೊಂಡು ನೋಡ್ತಾಯಿದ್ರು, ಆರಾಮಾಗಿ ಮಾತಾಡ್ಕೊಂಡಿದ್ರು, ಕೆಲವ್ರು ಏನೇನೋ ತಿನ್ಕೊಂಡು ನಿಂತಿದ್ರು. ಬಟ್ ತುಂಬ ಚೆನ್ನಾಗಿದೆ. ವೆದರ್ ಅಂತೂ ಸೂಪರಾಗಿತ್ತು. ಅವಾಗ ಬರ್ತಾಯಿತ್ತು ಮಳೆ. ನಾವು ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಹೋಗ್ತಾಯಿದ್ವಿ ನಿಧಾನಕ್ಕೆ. ಹೋಗ್ತಾ ನೋಡಿ ದಾರಿನೇ ಸಾಗಿದ್ದು ಗೊತ್ತಾಗಲಿಲ್ಲ. ಆರಾಮಾಗಿ ಈ ಥರ ಎಲ್ಲ ರೈಡರ್ಸ್ ಓಡಾಡ್ತಿದ್ರು.
ಹೆಂಗಿದೆ ಅಲ್ಲ ವೆದರು. ಆ ವೆದರ್ ನೋಡೋಕ್ಕೆ ಖುಷಿ. ಮಧ್ಯದಲ್ಲಿ ಗಾಡಿ ಆ ಕಡೆಯಿಂದ ಬರೋದು, ನಾನು ಸ್ಲೋ ಮಾಡ್ತಾಯಿದ್ದೆ, ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ನೋಡ್ತಾಯಿದ್ವಿ. ಬಟ್ ಗಾಡಿ ಭಾಳ ನೀಟಾಗಿ ಓಡಿಸ್ಬೇಕು, ಇಲ್ಲ ನಿಧಾನಕ್ಕೆ ಓಡಿಸ್ಬೇಕಪ್ಪ, ಇಲ್ಲಾಂದರೆ ತುಂಬ ಕಷ್ಟ ಇದೆ. ಒಂದು ನೋಡಿ, ಇದು ಎಂಟ್ರೆನ್ಸು ನಂದಿ ಬೆಟ್ಟದ ಒಳಗೆ ಹೋಗುವಂಥ ಎಂಟ್ರೆನ್ಸು. ಯಾರೋ ಗಾಡಿ ಅಲ್ಲೇ ಹಾಕೊಂಡ್ಬಿಟ್ಟಿದ್ರು, ಆ ಕಡೆಯಿಂದ ಒಂದು ಗಾಡಿ ಬಂತು, ನಾನು ಸ್ಲೋ ಮಾಡಿದೆ. ಬಟ್ ನಿಧಾನಕ್ಕೆ ಹೋದೆ ಮುಂದೆ. ಮತ್ತು ಆ ಗಾಡಿ ಹೋಗೋವ್ರಿಗೂ ಟೈಮ್ ಕೊಟ್ಟು ಹಿಂದೆ ಗಾಡಿಯವರಲ್ಲೇ ನಿಲ್ಲಿಸಿದ್ರು. ನಾನು ಸರಿ ಆಯಿತು ಅಂತೇಳ್ಬಿಟ್ಟು ಇವ್ರು ಹೋಗೋರ್ಗೂ ಕಾದ್ಬಿಟ್ಟು ಸೀದಾ ನಾನು ಹೋದೆ. ಗಾಡಿನ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡ್ರೆ ನೋಡಿ ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ಸೀದಾ ಒಳಗೆ ಬಂದೆ. ಫಸ್ಟ್ ಟೈಮ್ ಇಲ್ವಾ, ನನಗೆ ಗೊತ್ತಿಲ್ಲ ಎಲ್ಲಿ ಪಾರ್ಕಿಂಗು ಹೆಂಗೆ ಏನು ಕತೆ ಅಂತ. ಗಾಡಿ ಎಲ್ಲೆಲ್ಲೋ ನಿಲ್ಲಿಸಿದ್ರು, ನೋಡೋಣ ಮೇಲಿಂದ ಗಾಡಿ ಬರ್ತಾ ಇದ್ವಲ್ಲ ಅಂತೇಳ್ಬಿಟ್ಟು ಎಂಟ್ರೆನ್ಸಲ್ಲಿ ಹೋದೆ. ನೋಡ್ತೀನಿ ಎಷ್ಟು ಗಾಡಿಗಳು, ಎಷ್ಟು ಜನ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಲಾಟ್ ಅಂತೂ ತುಂಬ ದೊಡ್ಡದಾಗಿದೆ. ಅಷ್ಟು ಗಾಡಿಗಳು ಬಂದರೂ ಮೇಂಟೈನ್ ಮಾಡ್ಬೋದು ಅನಿಸುತ್ತೆ, ಅಷ್ಟು ದೊಡ್ಡದಾಗಿರುವಂಥ ಪಾರ್ಕಿಂಗು. ತುಂಬ ಹತ್ತತ್ರ ನನಗೆ ಅನಿಸಿದ ಪ್ರಕಾರ ಎಷ್ಟು ಒಂದು 5,000 ಗಾಡಿಗಳು ನಿಂತಿದ್ವು ಅನಿಸುತ್ತೆ. ಅಷ್ಟು ಗಾಡಿಗಳು ಆ ಕಡೆ ಈ ಕಡೆ ಮೇಲೆ ಕೆಳಗಡೆ, ಬೈಕು, ಕಾರ್ಸು, ಕೆಲವರು ಸೈಕಲಲ್ಲಿ ಬಂದಿದ್ದರು. ನೋಡಿ ಎಷ್ಟು ಗಾಡಿಗಳು ಕಾಣ್ತಾಯಿದೆ ನಿಮಗೆ. ಪಾರ್ಕಿಂಗ್ ಫೀಸು 100 ರುಪೀಸ್ ಏನೋ ತೊಗೊಂಡ್ರು ಅನಿಸುತ್ತೆ. ಇದು ಎಂಟ್ರಿ. ಇಲ್ಲಿಂದ ಹೊರಟ್ವಿ, ಹೋಗಿ ನೋಡ್ತೀವಿ ಫುಲ್ಲು ಮಂಜು, ಏನೂ ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ಒಂದಷ್ಟು ಜನ ಬರ್ತಾಯಿದ್ರು, ಈ ಕಡೆಯಿಂದ ಒಂದಷ್ಟು ಜನ ಹೋಗ್ತಾಯಿದ್ರು. ನೋಡಿ ಈ ಕಟ್ಟೆಯಿಂದ ನಿಮಗೆ ತೋರಿಸ್ತೀನಿ, ಮತ್ತೆ ನಿಮಗೆ ಎಂಡಲ್ಲಿ ಕಾಣಿಸುತ್ತೆ ಒಂದಷ್ಟು ಬೆಟ್ಟ. ನೋಡಿ ಏನು ಕಾಣಿಸ್ತಾ ಇರಲಿಲ್ಲ. ಮತ್ತು ಇಲ್ಲೊಂದಷ್ಟು ಕಡೆ ಪಾರ್ಕಿಂಗ್ ಮಾಡಿದರು. ಸೊ ನಾವು ಎಲ್ಲ ನೋಡಿಕೊಂಡು ನೋಡಿ, ಇಲ್ಲಿ ಬೈದು ಬಸ್ ಸ್ಟಾಪ್ ಥರ ಇದೆ. ಅಂದರೆ ಇಲ್ಲಿ ನಂದಿ ಬೆಟ್ಟಕ್ಕೇ ಬೇರೆ ಬಸ್ಸಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಕಡೆಗೆ ಇಲ್ಲಿಂದ ಕಡೆಗೆ ಓಡಾಡೋಕ್ಕೆ. ಸೊ ಇಲ್ಲಿ ನಂದಿ ಬೆಟ್ಟಕ್ಕೋಸ್ಕರ ಒಂದು ಬಸ್ ವ್ಯವಸ್ಥೆ ಇದೆ. ನೋಡಿ ಹೆಂಗೆ ಕಾಣ್ತದೆ ಫುಲ್ಲು ಪರಿಸರ, ನೇಚರು, ಫಾಗು. ತುಂಬ ಅಂದರೆ ಚಳಿ ವಿಡಿಯೋ ಮಾಡ್ತಿರೋದೇ ಕಷ್ಟದಲ್ಲಿ ಅನ್ನಂಗೆ ಆಗ್ಬಿಟ್ಟಿತ್ತು. ಕೈಯೆಲ್ಲ ಒಂಥರ ಬೆಂಡ್ ಬಂದಂಗೆ ಆಗಿತ್ತು ಕೈ, ಅಷ್ಟು ಚಳಿ. ನಾನು ಇಷ್ಟೊಂದು ಚಳಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವೆಟ್ರ್ ಏನಾದ್ರು ಹಾಕೊಂಡು ಹೋಗ್ತಿದ್ದೆ, ಸ್ವೆಟ್ರೂ ಹಾಕೊಂಡು ಹೋಗಿರಲಿಲ್ಲ, ಬರೀ ಶರ್ಟ್ ಹಾಕೊಂಡು ಹೋಗಿದ್ದೆ. ನೋಡಿ ರೈಟ್ ಸೈಡಲ್ಲಿ ನಿಮಗೆ ಕಂಪ್ಲೀಟ್ ಕೆಳ ಇರುವಂಥದ್ದು ಪಾತಾಳ, ಬಟ್ ಏನೂ ಕಾಣಿಸ್ತಿಲ್ಲ ನಿಮಗೆ, ಅಷ್ಟು ಫಾಗ್ ಇದೆ. ಸೊ ಒಂದಷ್ಟು ಜನ ನಾನು ವೀಡಿಯೋ ಮಾಡಬೇಕಾದ್ರೆ ಹುಡುಗಿ ಇರೋರು ತಿರ್ಕೊಬಿಡೋರು. ಸೊ ನನಗೆ ಬೇಜಾರಾಗ್ಬಿಡೋದು, ಅಯ್ಯೋ ಇವರಿಗೆ ಪ್ರೈವೇಸಿಗೆ ಏನೋ ಡಿಸ್ಟರ್ಬ್ ಮಾಡ್ತೀನಿ ಅಂತ. ಸೊ ಆ ಥರ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ನಾನು ಜಸ್ಟು ಜನಗಳಿಗೆ ತೋರಿಸ್ಬೇಕು, ವ್ಯೂವರ್ಸಿಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ನಾನು ನಿಮಗೆ ಡಿಸ್ಟರ್ಬ್ ಮಾಡಬೇಕಂತ ಮಾಡಿಲ್ಲ. ಬಟ್ ಎಲ್ಲೂ ನಾನು ಅಷ್ಟೊಂದು ಆ ಥರದ್ದು ಯಾವುದು ಕ್ಲಿಪ್ಸ್ಗಳನ್ನ ಹಾಕೋಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ ಮೇಲೆ ಬಂದ್ವಿ, ಇದು ಫುಲ್ಲು ಟೆಂಪಲ್ ಇದೆ. ಇಲ್ಲೊಂದು ಆಂಜನೇಯನ ಸ್ವಾಮಿ ಟೆಂಪಲ್ ಒಂದಿದೆ ಮತ್ತು ಗಣೇಶನ ಟೆಂಪಲ್ ಒಂದಿದೆ. ಸೊ ಎಲ್ಲೋದ್ರೂ 2 ದೇವ್ರುಗಳು ಇದ್ದೇ ಇರ್ತಾರೆ. ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದು ನಂದಿ ದೇವಸ್ಥಾನ. ಈ ಕಡೆ ನೋಡಿ ಫುಲ್ಲು ಫಾಗು, ಮಳೆ. ನಾನು ಇದು ವಾಶ್ರೂಮ್ ಏನೋ ಅಂದ್ಕೊಂಬಿಟ್ಟೆ, ಆಮೇಲೆ ಅದು ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಆಮೇಲೆ ನೋಡ್ತೀನಿ ಪೊಲೀಸ್ ಸ್ಟೇಷನ್ನು. ಪೊಲೀಸ್ಗೆ ಏನಾದ್ರು ಕೊಟ್ಟಾಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇದ್ರದ್ದು ಇನ್ನೊಂದು ಭಾಗ ಬರುತ್ತೆ, 2 ದಿನದಲ್ಲಿ ಬಿಡ್ತೀನಿ. ಸೊ ಏನಕ್ಕೆ ಅಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು. ಸೊ ಹಂಗಾಗಿ 2 ಭಾಗ ಮಾಡಿದೆ. ಸೊ ನಾವು ಅದರಲ್ಲಿ 1-2 ಪಾಯಿಂಟ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಒಂದು ಅರ್ಕಾವತಿ ಜನ್ಮ ಸ್ಥಳ ಮತ್ತು ಟಿಪ್ಪು ಸಮ್ಮರ್ ಪ್ಯಾಲೇಸು, ಇವೆರಡು ನಾನು ನೋಡಿಲ್ಲ ಅಲ್ಲಿ. ಬಟ್ ಅಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಇಲ್ಲಿ ಬಂದು ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ಗೊತ್ತಾಯಿತು. ಸೊ ನೆಕ್ಸ್ಟ್ ಯಾವುದೇ ಪ್ಲೇಸ್ಗೆ ಹೋಗೋದಾದರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ವೈಟಿಂಗ್ ಫಾರ್ ಸೆಕೆಂಡ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.